ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೌಜನ್ಯ ಅಂತ. ನಾನು ಉತ್ತರ ಕನ್ನಡ ಜಿಲ್ಲೆಯಿಂದ ಬಂದಿರೋದು. ಹಚ್ಚ ಹಸಿರಿನ ಕಾಡಿನ ಮಧ್ಯೆ ಇದೊಂದು ಸುಂದರವಾದ ವಾತಾವರಣದಲ್ಲಿ ಇವತ್ತು ನಮ್ಮ ವರಸಿದ್ಧಿವಿನಾಯಕ ಪದವಿ ಪೂರ್ವ ಕಾಲೇಜ್ ಇದೆ. ಈ ವಾತಾವರಣದಲ್ಲಿ, ಇಷ್ಟು ಸುಂದರವಾದ ವಾತಾವರಣದಲ್ಲಿ ನಾವೆಲ್ಲ ಓದ್ತಿದೀವಿ ಅಂದರೆ ಏನೋ ಒಂಥರ ಅದೃಷ್ಟ ಮಾಡಿರ್ಬೇಕಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಕಾಲೇಜ್ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಎಮ್ ಡಿ ಸರ್ ಅಂದರೆ ನಮ್ಮ ಕೆರಡಿ ಚಂದ್ರಶೇಖರ್ ಶೆಟ್ಟಿ ಸರ್. ಅವರು ಇದೊಂದು ಹಳ್ಳಿಯಲ್ಲಿ ಕಾಲೇಜ್ ಯಾಕೆ ಮಾಡಿದ್ದಾರೆ ಅಂದರೆ ಇಲ್ಲಿರುವಂಥ ಬಡ ಮಕ್ಕಳಿಗೆಲ್ಲ ಅವರಿಗೊಂದು ಶಿಕ್ಷಣ ಕೊಡಿಸಿ ಅವ್ರನ್ನೆಲ್ಲ ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತ. ಆಡಳಿತ ಮಂಡಳಿಯವರು ಮಕ್ಕಳಿಗೋಸ್ಕರ ತುಂಬ ಕೇರ್ ತಗೊತಾರೆ. ಮಕ್ಕಳಿಗೆ ಎಷ್ಟೊತ್ತಿಗೆ ಯಾವ ಥರ ಪಾಠ ಮಾಡಬೇಕು, ಎಷ್ಟೊತ್ತಿಗೆ ಯಾವ ಥರ ಕ್ಲಾಸ್ ಮಾಡಬೇಕು, ಪ್ರತಿಯೊಂದ್ರ ಬಗ್ಗೆನೂ ಅವ್ರು ಪ್ಲ್ಯಾನ್ ಮಾಡ್ತಾರೆ. ಲೆಕ್ಚರ್ ಬಗ್ಗೆ ಹೇಳಬೇಕು ಅಂದರೆ ನಾವು ಒಂದು ಸಲ ಅಲ್ಲ 10 ಸಲ ಹೋಗಿ ಕೇಳಿದ ಡೌಟನ್ನೇ ಪದೇ ಪದೇ ಕೇಳ್ತಿದ್ರು ಕೂಡ ಅವ್ರು ಪ್ರೀತಿಯಿಂದ ಒಂದು ಚೂರು ಸಿಟ್ಟು ಮಾಡ್ಕೊಂಡೆ ನಿಧಾನವಾಗಿ ಪ್ರೀತಿಯಿಂದ ಕಾಳಜಿಯಿಂದ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಫುಡ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ ಫುಡ್ಡು. ನಮಗೆ 4 ಹೊತ್ತು ಬೇರೆ ಬೇರೆ ತಿಂಡಿ ಊಟ ಎಲ್ಲದನ್ನು ಮಾಡಿಕೊಡ್ತಾರೆ. ವಾಲ್ ಮೌಂಟೇನ್ ಲೈಬ್ರರೀಸ್ ಅಲ್ಲಿ ಪ್ರತಿಯೊಂದು ಅಂದರೆ ಕಾಂಪಿಟೇಟಿವ್ ಬುಕ್ಸ್ ಆಗಿರ್ಬೋದು, ಸಿವಿಲ್ ಸರ್ವಿಸ್ ಬುಕ್ಸ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಭಗವದ್ಗೀತಾ ಬೇರೆ ಯಾವ ಥರ ಬುಕ್ಸ್ ಬೇಕಾದ್ರೂ ಅಲ್ಲಿ ನಾವು ಓದ್ಬೋದು. ಡಿಸಿಪ್ಲಿನ್ ಅಂತ ಹೇಳಿದ್ರೆ ಕಾಲೇಜಲ್ಲಿ ತುಂಬ ಚೆನ್ನಾಗಿ ಡಿಸಿಪ್ಲಿನ್ ಹೇಳ್ಕೊಡ್ತಾರೆ. ದೊಡ್ಡವ್ರ ಜೊತೆ ಹೆಂಗೆ ಮಾತಾಡಬೇಕು, ನಮ್ಗಿಂತ ಚಿಕ್ಕವ್ರ ಜೊತೆ ಹೆಂಗೆ ಮಾತಾಡಬೇಕು, ನಮ್ಮ ಫ್ರೆಂಡ್ಸ್ ಜೊತೆ ಹೆಂಗೆ ಮಾತಾಡಬೇಕು ಅಂತ ಎಲ್ಲದನ್ನು ಕೂಡ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಡೈಲಿ ರೂಟೀನ್ ಅಂತ ಬಂದುಬಿಟ್ರೆ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಯೋಗ ಇರುತ್ತೆ, ಧ್ಯಾನ ಮಾಡಿಸ್ತಾರೆ. ವಾರಕ್ಕೊಂದ್ಸಲ ಮೂವಿ ತೋರಿಸ್ತಾರೆ. ಪ್ರತಿ ಶುಕ್ರವಾರ ಭಜನೆ ಮತ್ತು ಮೋಟಿವೇಶ್ನಲ್ ಸ್ಪೀಚ್ ಎಲ್ಲ ಇರುತ್ತೆ. ಹಾಸ್ಟೆಲ್ ಫೆಸಿಲಿಟೀಸು ಅಷ್ಟೇ ತುಂಬ ಚೆನ್ನಾಗಿದೆ. ಅಲ್ಲಿ ವಾರ್ಡನ್ಸ್ ಎಲ್ಲ ಪ್ರತಿಯೊಂದು ಮಗುನೂ ಕೂಡ ಅವ್ರ ಸ್ವಂತ ಮಕ್ಳಂಗೆ ನೋಡ್ಕೊತಾರೆ. ಇಲ್ಲಿಗೆ ಬರುವಂಥ ಸ್ಟೂಡೆಂಟ್ಸ್ ಎಲ್ಲರೂ ಅವ್ರವ್ರ ಒಂದೊಂದು ದೊಡ್ಡ ದೊಡ್ಡ ಕನಸನ್ನು ಇಟ್ಕೊಂಡು ಬರ್ತಾರೆ. ಆ ಕನಸನ್ನೆಲ್ಲ ಇಲ್ಲಿ ಈಡೇರ್ಸೋಕ್ಕೆ ನಮ್ಮ ಕಾಲೇಜ್ ಲೆಕ್ಚರ್ಸ್ ಆಗಿರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಟೀಮು ಎಲ್ಲರೂ ಕೂಡ ಸಪೋರ್ಟಿವ್ ಆಗಿರ್ತಾರೆ. ಇಲ್ಲಿ ಬಂದವರೆಲ್ಲರೂ ಅವ್ರ ಮುಂದೊಂದು ಜೀವನದಲ್ಲಿ ಅವರು ಸಾಧನೆ ಮಾಡಿ ಅವ್ರ ಕನಸನ್ನ ನನಸು ಮಾಡ್ಕೊಳ್ತಾರಂತ ಹೇಳ್ಬೋದು. ಇಲ್ಲಿ ಬಂದವರಿಗೆಲ್ಲರಿಗೂ ಅನಿಸುತ್ತೆ ವಾವ್, ಈ ವಾತಾವರಣದಲ್ಲಿ ಬೆಳೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ.